MK ನ್ಯೂಸ್ 9 NTV ಕನ್ನಡಗೆ ಸ್ವಾಗತ. ನಾನು ಮಹೇಶ್ ಪಾಟೀಲ್. ಅಂದ್ರೆ ಎಲ್ಲ ಇದು ನಮ್ಮ ತಂದೆ ಹೆಸರದಾಗ ಆಸ್ತಿ ಐತಿ. ಅಲ್ಲಿ ಯಾವುದೇ ದೇವರು ಇಲ್ಲ, ಏನೂ ಇಲ್ಲ. ಅಕ್ರಮವಾಗಿ ನಮ್ಮ ಜಾಗ ತಗೊಂಡು ಅಲ್ಲಿ ಬೇಲಿ ಹಾಕಿ ನಮ್ಮ ಮ್ಯಾಲೆಲ್ಲ ಲೈಂಗಿಕ ಕಿರುಕುಳ ಕೊಡೋದು, ನಮ್ಮನ್ನು ಹೊಡಿದು ಬಡಿದು. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು ಕಂಪ್ಲೇಂಟ್ ತೊಗೋತಾ ಇಲ್ಲ. ಈಗ 1 ವರ್ಷದಿಂದ ಆಯ್ತು ನಮ್ಗೆ ನ್ಯಾಯ ಸಿಗತ್ತಿಲ್ಲ ಅಲ್ಲಿ ಪೊಲೀಸ್ ಸ್ಟೇಷನ್ನಿಂದ. ಆಮೇಲೆ ಹೋದ್ರೆ FIR ಮಾಡಂದ್ರೆ ನಮ್ಮ ಮೇಲೆ ಕೌಂಟ್ರ್ ಕೇಸ್ ಮಾಡಕತ್ತಾರ ಅವರು. ಸ್ಪೆಷಲ್ ಬ್ಯಾಕ್ವರ್ಡ್ CPI ಸರ. ಆಮೇಲೆ PSI ಬಂದು ರಾಜು ಪೂಜಾರಿ ಅಂಥೇಳಿ. ನಾವು ಈಗ ಏನಾರ ಹೋದ್ರೆ 4 ತಾಸು ಗಂಟ್ಲೆ 5 ತಾಸು ಗಂಟ್ಲೆ ಸ್ಟೇಷನ್ದಾಗ ಕೂತ್ರು ನಮ್ಗೆ ನ್ಯಾಯ ಸಿಗಂಗಿಲ್ಲ. ಅಪೋಸಿಟ್ ಪಾರ್ಟಿ ಆದವ್ರಿಗೆ ರಕ್ಷಣೆ ಕೊಡ್ತಾರೆ, ಆದರೆ ನಮ್ಗೆ ರಕ್ಷಣೆ ಇಲ್ಲ. ಅಲ್ಲಿ ನಮಗೆ ಬದುಕಕ್ಕೆ ಬಿಡಾಕತ್ತಿಲ್ಲ. ಈ 1 ವರ್ಷದಿಂದ ಆಯ್ತಿದ್ದು ನಮ್ಗೆ ನ್ಯಾಯ ಅಂತೂ ಸಿಗ್ತಾ ಇಲ್ಲ. ಅಪೋಸಿಟ್ ಪಾರ್ಟಿ ಅಂದ್ರೆ ಶಿವಾಜಿ ಯಡ್ರಾವಿ, ಆಮೇಲೆ ಸಿದ್ದಪ್ಪ ಗುಡೇನವರ, ವಿಠಲ್ ಗುಡೇನವರ, ಆಮೇಲೆ ಪ್ರವೀಣ್ ಯಡ್ರಾವಿ, ಚೇತನ್ ಯಡ್ರಾವಿ, ಮಹಾದೇವ ಯಡ್ರಾವಿ. ಒಂದು ಮುರಳ್ಗಿ ತಾಲೂಕು ನಾಗನೂರು ಗ್ರಾಮದವರು ನಾವು. ನಮ್ಮ ತಂದೆ ಜಮೀನಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದಾಗ ನಮ್ಮನ್ನು ಒಂದು 25 ಜನ ಬಂದು ನಮ್ಮನ್ನು ಸಿಕ್ಕಾಪಟ್ಟೆ ಬಡಿದು, ಅತಿಕ್ರಮದ ನಮ್ಮದು ಜಾಗ ಐತೆ ಅಂತ ಹೇಳಿ ನಮ್ಮನ್ನೆಲ್ಲ ಹೊಡಿದು ಬಡಿದು ಮಾಡಿ ನಮ್ಮ ತಲೆ ಹೊಡೆದಾರ್ರಿ. ಮತ್ತು ನಾನು ಅಂಗನವಾಡಿ ಸಹಾಯಕಿ ಆಗೇನ್ರಿ, ಕೆಲಸ ಮಾಡತ್ತೀನಿ. ನನ್ನ ಮೇಲೆ ಎಲ್ಲ ದೌರ್ಜನ್ಯ ಮಾಡ್ಯಾರ್ರಿ. ನನ್ನ ಮೊಬೈಲ್ ರೆಕಾರ್ಡ್ಸ್ ಎಲ್ಲ ಮಾಡೋ ಟೈಮ್ದಾಗ ನನ್ನ ಮೊಬೈಲ್ ಎಲ್ಲ ಇನ್ನು ಇದು ಪ್ರೂಫ್ ಸಿಕ್ಕೈತಂತ ನನ್ನ ಮೊಬೈಲನ್ನು ಎಲ್ಲ ಅದನ್ನ ಕಸ್ಕೊಂಡು ಅದನ್ನ ಪ್ರೂಫ್ ಹಾಳು ಮಾಡ್ಯಾರ್ರಿ. ಈಗ ನಮಗ ಎಲ್ಲ ಕಡೆಯಿಂದ ನಮ್ಮ ಮೊಬೈಲು ಬೇಕ್ರಿ, ಅದು ಇರುವಾಗೆಲ್ಲ ಇದ್ದಿದ್ದು ಪ್ರೂಫ್ ಐತಿ. ನಂದ ಕೆಲಸ ಮಾಡೋದು ಇದೈತ್ರಿ ಅದ್ರಾಗೆಲ್ಲ. ಅದೆಲ್ಲ ಈಗ ನನಗೆ ಒಟ್ಟು ನ್ಯಾಯ ಸಿಗೈತ್ರಿ ಅಷ್ಟೇ. ಅಕ್ಷತಾ ಬಸವರಾಜ್ ವಂಚನ್ವಿರಿ. ಇದು ಶನಿವಾರ ಆಗೈತ್ರಿ. ನಿನ್ನೆ ಹೊಡೆದಾರ್ರಿ, ಬಡ್ಗಿ ತಗೊಂಡ್ ಬರ್ದಾರ್ರಿ. ಒಂದು ಸ್ಟಿಚ್ ಹಾಕ್ಯಾರ್ರಿ ತಲೆ ಒಳಗ. ಒಂದು 7-10 ಸ್ಟಿಚ್ ಹಾಕ್ಯಾರ್ರಿ. ಎಲ್ಲಾರು ಒಂದು 25 ಜನ ಹೆಣ್ಮಕ್ಳು ಗಂಡ್ಮಕ್ಳು ಕೂಡಿ ಈ ನಮ್ಮನ್ನ ಬಡ್ದಾರ್ರಿ. ನಮಗ್ ನ್ಯಾಯ ಸಿಗ್ಬೇಕ್ರಿ. ನಮ್ದು ಅಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ದಿಂದ ನಮಗ್ ನ್ಯಾಯ ಸಿಕ್ಕಿಲ್ರಿ. ಈಗ 1 ವರ್ಷದಿಂದ ಆಯ್ತ್ರಿ ಇದು ಜಗಳ ಹತ್ತಿ. ಅದಕ್ಕೂ ಪರಿಹಾರ ಹುಡುಕಬೇಕು. ಮತ್ತು ಇದು ಏನು ಮೇಲೆ ಅತ್ಯಾಚಾರ ನಿಮಗೆ ಹೊಡೆದಿದ್ದಾರಲ್ಲ ಅದ್ರದ್ದು ನಾವು ಪರಿಹಾರ ಹುಡುಕಬೇಕು. ಎರಡೂ ಆದ್ರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಹೇಳೋದು ಆಯ್ತು, ಪರವಾಗಿಲ್ಲ. MK ನ್ಯೂಸ್ 9 NTV ಕನ್ನಡ.